ಇಯರ್ನ ಸೆಲೆಬ್ರೇಷನ್ನ ಸಂದರ್ಭದಲ್ಲಿ ಯಾರೆಲ್ಲ ಮೆಟ್ರೋ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರಿಗೆ ಬಿಎಂಆರ್ಸಿಎಲ್ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಹಸಿರು, ನೇರಳೆ ಮತ್ತು ಹಳದಿ ಈ ಮೂರು ಲೇನ್ಗಳ ಮಾರ್ಗದ ಸೇವೆ ವಿಸ್ತರಣೆ ಆಗ್ತಾ ಇದೆ. ಇವತ್ತಿಗೆ ಮಾತ್ರ ಇದು ಪ್ರಯಾಣಿಕರ ಅನುಕೂಲಕ್ಕೋಸ್ಕರ ಬಿಎಂಆರ್ಸಿಎಲ್ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ನೇರಳೆ ಮತ್ತು ಹಸಿರು ಮಾರ್ಗಗಳಲ್ಲಿ 8 ನಿಮಿಷಗಳ ಅಂತರದಲ್ಲಿ ಟ್ರೈನ್ಗಳು ಸಂಚಾರವನ್ನು ಮಾಡುತ್ತೆ. ಸೊ ಅಲ್ಲಿಗೆ ಪ್ರತಿ 8 ನಿಮಿಷಕ್ಕೆ ಒಂದೊಂದು ಟ್ರೈನು ಓಡಾಟವನ್ನ ನಡೆಸೋದು. ಹಳದಿ ಮಾರ್ಗದಲ್ಲಿ 15 ನಿಮಿಷಗಳ ಅಂತರದಲ್ಲಿ ಟ್ರೈನ್ ಸಂಚರಿಸುತ್ತೆ ಅನ್ನುವಂತಹ ಡೀಟೇಲ್ಸ್ ಇದೆ. 2 ಲೇನ್ಗಳಲ್ಲಿ 8 ನಿಮಿಷದ ಅಂತರದಲ್ಲಿ ರೈಲು ಓಡಾಟ ಆದರೆ ಹಳದಿ ಮಾರ್ಗದಲ್ಲಿ ಮಾತ್ರ 15 ಮಿನಿಟ್ಸ್ ಡಿಫರೆನ್ಸ್ ಇರುತ್ತೆ. ರಾತ್ರಿ 10 ಗಂಟೆಗೆ ಎಂಜಿ ರೋಡ್ನ ಮೆಟ್ರೋ ನಿಲ್ದಾಣವನ್ನ ಕ್ಲೋಸ್ ಮಾಡಲಾಗುತ್ತೆ. ವೈ ಬಿಕಾಸ್ ಇಲ್ಲಿ ಜನಸಂದಣಿ ಹೆಚ್ಚಾಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಈ ಕ್ರಮಕ್ಕೆ ಮುಂದಾಗ್ತಾ ಇದ್ದು ಜನ ದಟ್ಟಣೆ ತಪ್ಪಿಸೋದಕ್ಕೆ ಟೋಕನ್ ಮಾರಾಟ ಇರೋದಿಲ್ಲ. ಸೊ ಎಲ್ಲರೂ ವಾಟ್ಸ್ಆ್ಯಪ್ ಅಲ್ಲಿ ಆನ್ಲೈನ್ ನಲ್ಲಿ ಏನು ಟಿಕೆಟ್ ತೆಗೆದುಕೊಳ್ತಾರೆ ಮೆಟ್ರೋದು, ಅದರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಜನದಟ್ಟಣೆ ತಪ್ಪಿಸೋದಕ್ಕೆ ಟೋಕನ್ ಮಾರಾಟ ಮಾಡೋದಿಲ್ಲ. ಅಂಡ್ ಆಲ್ಸೋ ಮೆಟ್ರೋ ಸ್ಟೇಷನ್ ಅನ್ನ, ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಅನ್ನ ಮೋಸ್ಟ್ ಇಂಪಾರ್ಟೆಂಟ್ಲಿ ರಾತ್ರಿ 10 ಗಂಟೆಗೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನೇರಳೆ ಮತ್ತು ಹಸಿರು ಮಾರ್ಗ. ನೇರಳೆ ಮಾರ್ಗ ಯಾವುದು ಅಂತ ಕೇಳಿದ್ರೆ ಈ ವೈಟ್ ಫೀಲ್ಡ್ ಕಾಡುಗೋಡಿಯಿಂದ ಚಲ್ಲಘಟ್ಟ, ಕೆಂಗೇರಿಯಿಂದ ಮುಂದೆ ಅಲ್ಲಿಗೆ ಸಂಚರಿಸುವಂತ ಟ್ರೈನು. ಅಂಡ್ ಹಸಿರು ಮಾರ್ಗ ಇಸ್ ಮಾದಾವರ ಟು ರೇಷ್ಮೆ ಸಂಸ್ಥೆ. ಈ ಹಿಂದೆ ನಾಗಸಂದ್ರ ಇತ್ತು, ಅದು ಎಕ್ಸ್ಟೆಂಡ್ ಆಗಿ ಮಾದಾವರದವರೆಗೂ ಈಗ ಟ್ರೈನ್ ಆಪರೇಟ್ ಆಗ್ತಾ ಇದೆ. ಇಲ್ಲಿ 8 ನಿಮಿಷಗಳ ಅಂತರದಲ್ಲಿ ಟ್ರೈನ್ ಸಂಚಾರ ಮಾಡಿದ್ರೆ ಯೆಲ್ಲೋ ಲೇನ್ ಮಾತ್ರ RV ರೋಡ್ ಟು ಬೊಮ್ಮಸಂದ್ರ ಇಲ್ಲಿ ಮಾತ್ರ 15 ಮಿನಿಟ್ಸ್ ಅಂತರದಲ್ಲಿ ಟ್ರೈನ್ ಕಾರ್ಯನ ನಿರ್ವಹಿಸುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಷ್ಮಿತಾ, ಮೆಟ್ರೋ ತನ್ನ ಆಪರೇಟಿಂಗ್ ಟೈಮ್ನಲ್ಲಿ ಸ್ವಲ್ಪ ಎಕ್ಸ್ಟೆನ್ಷನ್ ಕೊಟ್ಟಿದೆ ಈ ಪಾರ್ಟಿ ಪ್ರಿಯರಿಗೋಸ್ಕರ, ಅವರು ಸೇಫ್ ಆಗಿ ಮನೆಗೆ ತಲುಪಬೇಕು ಅಂತ ಹೇಳಿ. ಈ ಆಪರೇಟಿಂಗ್ ಟೈಮು ಅಂಡ್ ಲಾಸ್ಟ್ ಟ್ರೈನ್ ಎಷ್ಟೊತ್ತಿಗೆ ಆಪರೇಟ್ ಆಗುತ್ತೆ ಈ 3 ಲೇನ್ಗಳಲ್ಲಿ ಅಂತ? ಎಸ್ ಪ್ರಜ್ವಲ, 2025ಕ್ಕೆ ಬಾಯಿ ಹೇಳಿ 2026ಕ್ಕೆ ಆಯ್ ಹೇಳಕ್ಕೆ ಇನ್ನ ಕೆಲ ಹೊತ್ತುಗಳಷ್ಟೇ ಬಾಕಿ ಇರುವಂತದ್ದು. ಹೊಸ ವರ್ಷಾಚರಣೆಗೆ ಬೇಕಾದಂತಹ ಎಲ್ಲಾ ರೀತಿಯ ತಯಾರಿಗಳನ್ನ ಒಂದು ಕಡೆ ಸಿಲಿಕಾನ್ ಸಿಟಿ ಜನರು ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸೆಲೆಬ್ರೇಷನ್ ಸಮಯದಲ್ಲಿ ನಡೀಬಾರ್ದು ಅಂತ ಹೇಳಿ ಪೊಲೀಸ್ ಇಲಾಖೆಯು ಕೂಡ ಅದೇ ರೀತಿಯಲ್ಲಿ ಕಟ್ಟೆಚ್ಚರವನ್ನ ವಹಿಸ್ತಾ ಇರುವಂತದ್ದು. ಸದ್ಯ ನಾನು ಇವಾಗ ಬ್ರಿಗೇಡ್ ರೋಡ್ ಹಾಗೆ ಚರ್ಚ್ ಸ್ಟ್ರೀಟ್ ಮಧ್ಯಭಾಗದಲ್ಲಿದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಸಂಪೂರ್ಣವಾಗಿ ಸೆಲೆಬ್ರೇಷನ್ಗೆ ಬೇಕಾದಂತಹ ಎಲ್ಲ ತಯಾರಿಗಳು ಕೂಡ ಇವಾಗ ಆಲ್ರೆಡಿ ಆಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರಿಗೇಡ್ ರೋಡ್ ಹಾಗೆ ಚರ್ಚ್ ಸ್ಟ್ರೀಟ್ ಅಲ್ಲಿ ಲಕ್ಷಾಂತರ ಜನರು ಸೇರುವಂತಹ ನಿರೀಕ್ಷೆ ಇದೆ. ಸೊ ಹೀಗಾಗಿ ಸಂಪೂರ್ಣವಾಗಿ ದೀಪಾಲಂಕಾರವನ್ನ ಮಾಡಿರುವಂತದ್ದು. ಹಾಗೆ ಬರುವಂತಹ ಜನರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಎರಡೂ ಕಡೆನೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಸದ್ಯ ಇವಾಗ ವಾಹನ ಸಂಚಾರ ಆಗ್ತಾ ಇದೆ, ಆದ್ರೆ 7 ಗಂಟೆಯ ನಂತರ ಸಂಪೂರ್ಣವಾಗಿ ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರವೂ ಕೂಡ ಬಂದ್ ಆಗಲಿದೆ. ಸಂಪೂರ್ಣವಾಗಿ ಜನರಿಂದ, ಅದರಲ್ಲೂ ಕೂಡ ಬೆಂಗಳೂರು ಜನರು ಈ ಒಂದು ಸೆಲೆಬ್ರೇಷನ್ಗೆ ಬರ್ತಾರೆ. ಜೊತೆಗೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗ ವಿದೇಶಿಗರು ಕೂಡ ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗ್ತಾರೆ. ಸೊ ಹೀಗಾಗಿ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಹಾಗೆ ಮತ್ತೊಂದು ಕಡೆಯಲ್ಲಿ ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳು, ಲಕ್ಷಾಂತರ ಜನ ಸೇರ್ತಾರೆ ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ಏನೋ ಒಂದು ಸೇಫ್ಟಿ ಮೆಷರ್ಸ್ ಅನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಹೀಗಾಗಿ ಬೇಕಾಗಿರೋ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಪೊಲೀಸ್ ಇಲಾಖೆ. ಪ್ರಮುಖವಾಗಿ ಅತಿ ಹೆಚ್ಚಿನ ಸಿಸಿಟಿವಿಯನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು. ಪ್ರತಿ 50 ಮೀಟರ್ಗೂ ಕೂಡ ಸಿಸಿಟಿವಿಯನ್ನ ಅಳವಡಿಕೆ ಮಾಡಿರುವಂತದ್ದು. ಅದ್ರ ಜೊತೆಗೆ ಅಲ್ಲಲ್ಲಿ ಸೌಂಡ್ ಸಿಸ್ಟಮ್ಸ್ ಗಳನ್ನು ಕೂಡ ಹಾಕಿರುವಂತದ್ದು. ಅಂದ್ರೆ ಬರುವಂತಹ ಜನರಿಗೆ ಮೈಕ್ ಮೂಲಕ ಅನೌನ್ಸ್ಮೆಂಟ್ ಅನ್ನ ಕೊಡುವಂತದ್ದು, ಎಲ್ಲಿ ಎಕ್ಸಿಟ್ ಆಗಬೇಕು, ಎಲ್ಲಿ ಎಂಟ್ರಿ ಆಗಬೇಕು, ಜನರ ಮೂವ್ಮೆಂಟ್ ಆಗಿರಬಹುದು, ಹಾಗೆ ಎಲ್ಲವನ್ನೂ ಕೂಡ ಮೈಕ್ ಮೂಲಕ ಅನೌನ್ಸ್ ಕೂಡ ಮಾಡಲಾಗುತ್ತೆ. ಹಾಗೆ ಪ್ರಮುಖವಾಗಿ ಅಲ್ಲಲ್ಲಿ ವಾಚ್ ಟವರ್ಸ್ ಗಳನ್ನು ಕೂಡ ಅಳವಡಿಸಿರುವಂತದ್ದು. ನೀವು ಗಮನಿಸ್ತಾ ಇರಬಹುದು, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್, ಎಂಜಿ ರೋಡ್ ಎಲ್ಲಾ ಭಾಗದಲ್ಲೂ ಕೂಡ, ಕೇವಲ ಈ ಒಂದು ಭಾಗ ಅಷ್ಟೇ ಅಲ್ಲ, ಕೋರಮಂಗಲ, ಇಂದ್ರಾನಗರದಲ್ಲೂ ಕೂಡ ಇದೇ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು. ವಾಚ್ ಟವರ್ಸ್ ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಒಂದೇ ಕಡೆಯಲ್ಲೂ ಕೂಡ ಎಲ್ಲ ಸಿಸಿಟಿವಿ ವಿಜುವಲ್ಸ್ ಗಳು ಕೂಡ ವೀಕ್ಷಣೆ ಮಾಡುವಂತಹ ಅವಕಾಶವನ್ನು ಕೂಡ ಇವಾಗ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂತದ್ದು. ಇದ್ರ ಜೊತೆಗೆ ಈ ಬಾರಿ ಪ್ರಮುಖವಾಗಿ ಮಹಿಳೆಯರ ಸೇಫ್ಟಿ ಬಗ್ಗೆ ಎಲ್ಲಾ ರೀತಿಯ ಕ್ರಮಗಳನ್ನು ಕೂಡ ವಹಿಸಲಾಗಿದೆ. ಯಾಕಂತ ಹೇಳಿದ್ರೆ ಕೇವಲ ನ್ಯೂ ಇಯರ್ ಸೆಲೆಬ್ರೇಷನ್ ಗಳಿಗೆ ಗಂಡು ಮಕ್ಕಳು ಅಷ್ಟೇ ಬರೋದಿಲ್ಲ, ಹೆಣ್ಮಕ್ಳು ಬರ್ತಾರೆ, ಪುಟ್ಟ ಪುಟ್ಟ ಮಕ್ಕಳು ಬರ್ತಾರೆ. ಸೊ ಹೀಗಾಗಿ ಅವರ ಸೇಫ್ಟಿಗೆ ಬೇಕಾದಂತಹ ಎಲ್ಲಾ ರೀತಿಯ ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು.